ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಏನ್ ಸರ್ ನಿಮ್ಮ ಹೆಸರು? ರವಿಕುಮಾರ್ ಅಂತ ಸರ್. ರವಿಕುಮಾರ್. ಹೌದು ಸರ್. ರವಿಕುಮಾರ್ ಅವರೇ, ಹೇಳಿ ಈಗ ಸರ್. 100 ರೂಪಾಯಿಗೆ 115 ರೂಪಾಯಿ ಬಸ್ ಚಾರ್ಜು, ಹೌದು. 10 ರೂಪಾಯಿಗೆ 11.25 ರೂಪಾಯಿ, ಹೌದು. 200 ರೂಪಾಯಿಗೆ 230 ರೂಪಾಯಿ, ಹೌದು. ಭಯಂಕರ ಏರಿಕೆ ಆಗಿದೆ. ಏನ್ ಹೇಳ್ತೀರಿ? ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬಡ ಜನತೆಗೆ, ನಮ್ಮಂತ ಮಧ್ಯಮ ವರ್ಗದವರಿಗೆ, ಹಾ, ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ತೊಂದರೆ ಆಗ್ತಾ ಇದೆ. ತೊಂದರೆ ಆಗ್ತಾ ಇದೆ. ಹಾ. ಇದಕ್ಕೆ ಏನಾದರೂ ಒಂದು ಗೌರ್ಮೆಂಟ್ ಯಾಕೆ ಸರ್ಕಾರದ ಹತ್ರ ಕಾಸಿಲ್ವೇ? ಸರ್, ಸರ್ಕಾರದ ಹತ್ರ ಕಾಸು ಇದೆ ಎಲ್ಲ ಗೊತ್ತಿಲ್ಲ. ಇವರು ಫ್ರೀ ಅಂತ ಕೊಟ್ಬಿಟ್ಟು ಸರ್ ಎಲ್ಲರೂ ಹೆಣ್ಮಕ್ಳಿಗೆ ಹಾ, ಇದಾಗ್ತಾ ಇದೆ ಸರ್. ಆ ದುಡ್ಡನ್ನೆಲ್ಲ ಕವರ್ ಮಾಡ್ಕೋಬೋದಲ್ಲ ಸರ್ ಅವರು ಫ್ರೀ ಅಂತ ಎಲ್ಲ ಫ್ರೀ ಕೊಟ್ಟವ್ರಲ್ಲ, ಅದು ಒಳ್ಳೇದಾಗ್ತಿದೆಯಲ್ಲ. ಎಲ್ಲಿ ಒಳ್ಳೇದಾಗ್ತಾ ಇದೆ ಸರ್? ಹಾ, ಎಲ್ಲಿ ಸರ್? ಈಗ ಅದೇ ದುಡ್ಡನ್ನ ಇದು ಕೊಟ್ರೆ ಆಗಲ್ವಾ ಸರ್ ಅವರಿಗೆ? ಎಲ್ಲಿ ಕೊಟ್ರ? ಗೌರ್ಮೆಂಟ್ಗೆ ಪಾಸಿಗೆ ಅಥವಾ ಟಿಕೆಟಿಗೆ ಅಂತ ಕೊಟ್ಟರೆ ಅದನ್ನೆಲ್ಲ ರಿಕವರಿ ಆಗುತ್ತಲ್ಲ ಸರ್? ಹಾ, ಹಾ, ಹಾ. ಆ ರೀತಿ ಮಾಡ್ಬೋದಲ್ಲ ಫ್ರೀ ಸರ್? ಕೊಡಬಾರ್ದಿತ್ತು ಅಂತ ಹೇಳ್ತಿದ್ರಿ. ಹೌದು ಸರ್. ಹಾ, ಇವ್ರು ಮಾಡೋ ಕೆಲಸದಲ್ಲೂ ತೋರಿಸ್ಬೇಕು ಸರ್ ಅದನ್ನ, ನಿಯತ್ತನ್ನ ಇವರು. ಹಾ, ಹಾ, ಹಾ. ಅದು ಬಿಟ್ಬಿಟ್ಟು ಈ ತರ ಫ್ರೀ ಅಂತ ಕೊಟ್ಬಿಟ್ಟು ಯಾಕೆ ಸರ್ ತೊಂದರೆ ಕೊಡ್ಬೇಕು ನಮ್ಮ ಜನಗಳಿಗೆ? ಅಮ್ಮ ನಮಸ್ಕಾರ ಅಮ್ಮ. ಏನ್ ನಿಮ್ಮ ಹೆಸರು? ನಾಗರತ್ನ. ನಿಮ್ಮಿಂದನೇ ಇವತ್ತು ನಮ್ಗೆ ಹಿಂಗೆಲ್ಲ ಪರಿಸ್ಥಿತಿ ಆಗಿರೋದು. ನೀವು ಲೇಡೀಸು ಫ್ರೀ ಹಾಕ್ಬಿಟ್ರಿ, ಓಟರ್ ಜಡ್ದ್ಬಿಟ್ರಿ. ನೋಡಿ ಪಾಪ ಗಂಡಸ್ರೆಲ್ಲ ಅಳ್ತಾವೆ ಇವತ್ತು. ನಮ್ಮ ಕೈಯಲ್ಲಿ ಇಲ್ವಲ್ಲ ಅದೆಲ್ಲ. ನಿಮ್ ಕೈಲಿಲ್ಲ ಪಾಪ. ನೋಡಿ ಈಗ ಲೇಡೀಸ್ ಫ್ರೀ. ಮೊನ್ನೆ ಇಲ್ಲಿ ನಾವು ಸುಂಕದ ಕಡೆ ನಮ್ಮ ರೋಡೇ ಆಗಿಲ್ಲ. ರೋಡೇ ಆಗಿಲ್ಲ. ಎಲ್ಲಿ? ತಾರೇ ಸುಂಕದಕಟ್ಟೆ ಕಡೆ. ಹಾಕಿಲ್ಲ. ತಾರೇ ಹಾಕಿಲ್ಲ. ಎಲ್ಲಿ? ಯಾವ ಏರಿಯಾ? ಯಾವ ರೋಡು? ಇದು ನಾಗರಹೊಳೆ. ನಾಗರಹೊಳೆ ರೋಡು. ಬತ್ತಿ ಬಿಡಿ ಅಲ್ಲಿಗೆ ಬಂದಲ್ಲಿ ರೋಡ್ ಸಿಮೆಂಟ್ ಆಗಲ್ಲ, ಓಟ್ ಬಿದ್ದಿಲ್ಲ ಅಂತಾರೆ. ಓಟ್ ಬಿದ್ದಿಲ್ಲ. ಓಟೆ ಸಿಮೆಂಟ್ ಬೀಳ್ಸ ಯಾವ ಓಟ್ ಬೀಳುತ್ತೆ ಅನ್ಬೇಕಿತ್ತು. 3 ವರ್ಷ ಆಯ್ತು. ಹಾ. ಮಕ್ಳು ಮರಿ ಇರೋದೆ ಎಷ್ಟು ಬಿದ್ದವ್ರೆ, ಎಷ್ಟು ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ತಾವ್ರಲ್ಲ. ನಾವು ಯಾವಾಗ ಒಂದ್ಸತಿ ಬರೋ ಬಸ್ಸಲ್ಲಿ. ಹಾ. ನಮ್ಗೇನು ಇದಿಲ್ಲ. ಬಚಾವ್ಬಿಟ್ರಿ ನೀವು. ನಾವು ಗಾಡಿ ಹೋಗ್ತೀವಿ, ಗಾಡಿ ಹೋಯ್ತೀರಿ, ಗಾಡಿ ಬರ್ತೀರಿ. ಆದ್ರೂ ಒಂದ್ ಆಧಾರ್ ಕಾರ್ಡ್ ತಕೊಂಡ್ ನುಗ್ತೀರಿ ಒಟ್ಟಲ್ಲಿ. ಎಲ್ಲೂ ಟ್ರಿಪ್ ಗಿಪ್ಪು ಹೋಗಿಲ್ವೇ? ಇಲ್ಲ, ಟ್ರಿಪ್ ಹೋಗಿಲ್ಲ. ಹೋಗಿಲ್ವಾ? ಪಾಪ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ಟು ಕೊಟ್ಟವ್ರೆ. ನಾವು ಯಾವ ಟ್ರಿಪ್ ಇನ್ನೂ ಹೋಗಿಲ್ಲ. ಹೌದಾ? ಖುಷಿ ನೋಡ್ರಿ ನಿಮ್ಗೆ. ಏನ್ ನಿನ್ನ ಹೆಸರೇನು ಬೈಲೆ? ಮೋಸಸ್. ಏನಪ್ಪ ಯಾವ್ರು? ಶೇಷದೀಪ. ಹೌದಾ? ನೋಡಿಲಿ ಎಲ್ಲ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ರೆ ಏನ್ ಹೇಳ್ತೀಯ? ಎಲ್ಲ ಅವ್ರವ್ರ ಇಷ್ಟ ಅವ್ರವ್ರ ಇಷ್ಟ ಮಾಡ್ತಾರೆ. ಯಾಕಪ್ಪ ನಿನ್ನ ಇಷ್ಟ ಏನು ಹಂಗಾರೆ? ನಮ್ಮ ಇಷ್ಟನೇ ಎಲ್ಲ ಜನ ಕಡಿಮೆ ಮಾಡ್ಬೇಕು ಅಷ್ಟೇನಾ. ಕಡಿಮೆ ಮಾಡ್ಬೇಕು. ಫ್ರೀ ಕೊಟ್ಬಿಟ್ಟವ್ರಲ್ಲ. ಫ್ರೀ ಬಸ್ಸಲ್ಲಿ ಕೊಟ್ಟಿದ್ದಾರೆ, ಮಿಕ್ಕಿದ ಯಾವ್ದು ಜನಕ್ಕೆ ಮಾಡ್ತಾ ಇಲ್ಲ. ವರ್ಷ ಬರ್ತಾ ಇದೆ, ಏನೋ ಕೊಡಲ್ಲ ಜನಕ್ಕೆ. ಕೊಡ್ತಾರೆ, ಅಲ್ಲೆಲ್ಲ ಅವರೇ ತಗೊಂತಾರೆ. ಮೇಡಮ್ ಅವರೇ ನಮಸ್ಕಾರ. ಮೇಡಮ್ ಅವರೇ, ಏನ್ ನಿಮ್ಮ ಹೆಸರು? ರೂಪಾ ಅವ್ರೆ. ಏನ್ ನೋಡಿ ಈಗ ಲೇಡೀಸಿಗೆಲ್ಲ ಫ್ರೀ ಕೊಟ್ಬಿಟ್ಟು ನಮ್ ಗಂಡಸ್ರು ಜೀವ ಇಡ್ತವ್ರೆ. ಜೀವವ ಏನ್ ಮಾಡೋಣ? ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಗೋದಲ್ಲ ಮೇಡಮ್ ಅವ್ರೆ, ಅದಕ್ಕೆ ನಾವೇನ್ ಮಾಡೋಣ ಅಂತಾರೆ ಈಗ ಅವ್ರು ಅಲ್ವಾ? ಫ್ರೀ ಕೊಟ್ಟಿದ್ದು ಸರಿನಾ? ಹೆಣ್ಮಕ್ಳಿಗೆ ಸರಿ ಅನ್ಸುತ್ತಾ? ಗಂಡು ಮಕ್ಳು ಬಾಯ್ ಬಡ್ಕೋಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ಛೇ, ನೋಡಿದ್ರೆ ಇಷ್ಟೇ. ಬಸ್ ಚಾರ್ಜ್ ಜಾಸ್ತಿ ಅಂದ್ರೆ ನಿಮ್ಮ ಯಜಮಾನ್ರ ಮೇಲೆ ಅಲ್ವಾ ಹೊರೆ ಆಗೋದು? ಆಗೂ ಇಲ್ವಾ? ಪೇಮೆಂಟ್ ಜಾಸ್ತಿ ಮಾಡಿದ್ರೆ ಆಗುತ್ತೆ. ಪೇಮೆಂಟ್ಗಳು ಜಾಸ್ತಿ ಮಾಡಿಲ್ವಲ್ಲ, ಪೇಮೆಂಟ್ ಜಾಸ್ತಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಪೇಮೆಂಟ್ ಜಾಸ್ತಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಫ್ರೀ ಕೊಡೋದು ಓಕೆ. ಮತ್ತೆ ಹೆಣ್ಮಕ್ಳಿಗೆ ಓಕೆ ಅಲ್ವಾ? ನೋಡ್ರಿ, ಅವ್ರಿಗೆ ಏನಾರ ಗಂಡಸ್ರಿಗೆ ಏನಾರ ಆಗಲಿ, ಗಂಡಸರಿಗೆ ಏನಾರ ಹೇಳ್ತಾರೆ, ಸಂಬಳ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಇದಾಗುತ್ತೆ. ಪೇಮೆಂಟ್ ಹಂಗೆ ಇದೆ. ಸಂಬಳ ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದೀರಾ. ಈ ಕಡೆ ಸರ್ಕಾರ ಎಲ್ಲ ರೇಟ್, ಕಾಳು ಕಡ್ಡಿ ರೇಟ್ ಜಾಸ್ತಿ ಮಾಡ್ದಂಗೆ ಸಂಬಳ ಕೊಡೋರಿಗೆ ಸಂಬಳ ಜಾಸ್ತಿ ಮಾಡಿ ಅಂತ. ಅದು ಮಾಡಲ್ಲ ಬಿಡಿ, ಎಲ್ಲೋದ್ರು. ಹಂಗಂತೀರಾ? ಮೇಡಮ್ ನಮಸ್ಕಾರ. ಮೇಡಮ್ ಏನ್ ನಿಮ್ಮ ಹೆಸರು? ನಿಮ್ದು ಅವಾಜ್ ಜಾಸ್ತಿ ಟಿವಿಲೆಲ್ಲ. ನಮ್ದು ಅವಾಜ್ ಜಾಸ್ತಿ ಆಗೋಯ್ತಾ? ಚೆನ್ನಾಗಿರ್ತದೋ ಚೆನ್ನಾಗಿರೋದಿಲ್ವೋ? ಚೆನ್ನಾಗಿದೆ, ಸೂಪರ್ ಆಗಿದೆ. ಹೌದಾ? ಗುರುತಿಸಿ ಮಕ್ಕುಗಿತ್ತಿರಲ್ಲ, ಹಾ, ಹೋಗದ್ಮೇಲೆ ಅವ್ರ ಕೆಲ್ಸಗಳು ಮಾಡೋದು. ಹಂಗಂತೀರಿ? ನ್ಯೂಸ್ ಎಲ್ಲ ತೋರ್ಸಿದ್ಮೇಲೆ ಅವ್ರಿಗೆ ಎಚ್ಚರಿಕೆ ಬರೋದು. ಎಚ್ಚರಿಕೆ ಬರೋದು. ಅವ್ರೇನ್ ಬಸ್ಸಾಗ ಓಡಾಡ್ಬೇಕಾ, ಕಾರಲ್ಲಿ ಓಡಾಡ್ಬೇಕಾ, ಇಲ್ಲ ನಡ್ಕೊಂಡು ಓಡಾಡ್ಬೇಕಾ? ಕಾರಲ್ಲಿ ಓಡಾಡ್ಬೇಕು. ಅಲ್ಲ, ಅವ್ರಿಗೆ ಗೊತ್ತಾಗಲ್ವಲ್ಲ, ಜಾಸ್ತಿ ಓಡಾಡಲ್ವಲ್ಲ ಅವರು. AC ಕಾರಲ್ಲಿ ಆರಾಮಾಗಿ ಹೋಗ್ತಿರ್ತಾರೆ. ಅವ್ರು ಬಂದಾಗೆಲ್ಲ ಫುಲ್ ಜಾಮ್ ಮಾಡ್ಬಿಡ್ಬೇಕು. ಅವ್ರು ಆರಾಮಾಗಿ ಹೋಗ್ಬೇಕು. ಹಂಗೆ. ಏನ್ ಯಾವ ಊರು ನಿಮ್ದು? ನಮ್ದು ದಾವಸ್ಪೇಟೆ. ದಾವಸ್ಪೇಟೆ. ನೋಡ್ರಿ, ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ರು. ಲೇಡೀಸ್ಗೆಲ್ಲ ಫ್ರೀ ಕೊಟ್ರು, ಗಂಡಸ್ರ ಮೇಲೆ ಬರೆ ಹಿಡಿತವ್ರೆ. ಫ್ರೀ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಸರ್. ಸರ್ಕಾರ ಬಿಟ್ಟಿದೆ, ಸರ್ಕಾರ ಕೊಟ್ಟಿದೆ. ಕೊಟ್ಟಿರೋದು ಯೂಸ್ ಮಾಡ್ಕೋತೀವಿ ಅಷ್ಟೇ. ನಾವು ಯೂಸ್ ಮಾಡ್ತಾ ಇದ್ದೀವಿ. ನಾವೇನ್ ಕೇಳಿದ್ವು ಅವಾಗ ಸಿದ್ದರಾಮಯ್ಯನಿಗೆ ಫ್ರೀ ಕೊಡಿ, ಫ್ರೀ ಓಡಾಡ್ಬೇಕು ಅಂತ. ಅದಕ್ಕೆ ಮುಂಚೆ ಎಲ್ಲ ಓಡಾಡಿಲ್ವಾ ನಾವು? ಅದೇ 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 ಅದೇ. ಪಾಸ್ಗಳು ತಗೊಂಡು ಓಡಾಡ್ತೀವಿ. ಈಗ ನಿಮ್ ಪ್ರಕಾರ ಏನ್ ಅನ್ಸುತ್ತಾ? ಅದು ಫ್ರೀ ಕೊಟ್ಟಿ ಸರಿ ಅನ್ಸುತ್ತಾ, ತಪ್ಪು ಅನ್ಸುತ್ತಾ? ಕೆಲವ್ರಿಗೆ ಈಜ್ ಆಗುತ್ತೆ ಸರ್, ಬಡ ಜನಗೆ ತುಂಬಾ ಈಜ್ ಆಗಿದೆ. ಕೆಲವರ ಬಸ್ ಚಾರ್ಜ್ ಇಟ್ಕೊಂಡು ಹೋಗೋಷ್ಟು ಪರಿಸ್ಥಿತಿ ಇಲ್ಲ, ಕೆಲವ್ರ ಹತ್ರ ಆಧಾರೂ ಇಲ್ಲ. ಊರಿಂದ ಊರಿಗೆ ಬಂದ್ ಮಾಡೋರ್ಗೆ ತುಂಬಾ ಜನಕ್ಕೆ ಈಜ್ ಆಗಿದೆ. ನಮಗೂ ಕೂಡ ಈಜ್ ಆಗಿದೆ. ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. ಮತ್ತೆ ನೀವು ಗಂಡು ಕಾಸು ಕೊಟ್ಟವ್ರಿಗೆ ಸೀಟೇ ಕೊಡಕ್ಕಿಲ್ವಂತಲ್ಲ ಯಾರು ಹೆಂಗಸರು? ಈಗ ಹೆಂಗಸರು ಸೀಟ್
ಕೆಲಸ ಸೀನಿಯರು ಕೂತ್ಕೊಂತಾರೆ, ನಾವ್ ಎಬ್ಬರ್ಸಕ್ಕಾಗುತ್ತ ಅವ್ರನ್ನ? ಆಗಲ್ಲ. ನಮಗೂ ಏನೋ ಹುಷಾರಿಲ್ಲ ಅಂದ್ರೆ ಕೇಳ್ತೀವಿ, ಸೀಟ್ ಕೊಡ್ರಪ್ಪ ಅಂದ್ರೆ ಕೊಟ್ರೆ ಕೂತ್ಕೊಂತೀವಿ, ಇಲ್ಲಾಂದ್ರೆ ಖಾಲಿ ಇರೋ ಬಸ್ ಬರೋವರೆಗೂ ನೋಡಿ ಸೇರ್ತಿ ಕೂತ್ಕೊಂತೀವಿ. ತಪ್ಪು ಸರ್ಕಾರ ಮಾಡ್ತಾರೆ, ದಿವಾಳಿ ಮಾಡಕ್ಕೆ ಮಾರ್ಬಿಡಕ್ಕೆ ನಮ್ಮ ದೇಶನ. ಇಂಥ ಸರ್ಕಾರ ಬಂದು ಎಲ್ಲರಿಗೂ ಚಿಪ್ಪೆ ಇಡೋದು, ಬಡವ್ರಿಗೂ ಗಂಡಸ್ರಿಗೂ ಒಂಥರ ಹೆಂಗಸ್ರಿಗೂ ಒಂಥರ ಮಾಡೋ ಸರಿನಾ? ಏನ್ ಮಾಡೋದು ಹೇಳಿ? ಏನ್ ಹೇಳ್ತೀರಿ ಈಗ ನೀವು? ಏನ್ ಹೇಳಕ್ ಬಾಯ್ನೆ ಬರ್ತಾ ಇಲ್ಲ. ಯಾಕೆ? ಒಂದ್ ಕಡೆ ಹೆಂಡತಿ ಫ್ರೀ ಹೋಯ್ತಾಳೆ, ಒಂದ್ ಕಡೆ ಗಂಡ ದುಡ್ಡು ಹೋಯ್ತವನೆ. ಅದರಿಂದ ನಾವು ಮಾತಾಡಕ್ಕೆ ಬಾಯ್ನೆ ಬರ್ತಾ ಇಲ್ಲ. ಅದರಿಂದ ದಯವಿಟ್ಟು ಆ ಕಡೆ ಮನೇಲಿ ನೋಡಿದ್ರೆ ಹೆಂಡ್ತಿರ್ದೆ ಆರ್ಭಟ. ಅದರಿಂದ ದಯವಿಟ್ಟು ಕ್ಷಮಿಸಿ. ಏನ್ ಹೇಳಕ್ಕೆ ಶಕ್ತಿ ಇಲ್ಲ. ಶಕ್ತಿ ಇಲ್ಲ, ಕಾಸಿದ್ರೆ ಅಲ್ವಾ ಶಕ್ತಿ ಇರೋದು. ಕಾಸೆ ಎಲ್ಲ ಜಾಸ್ತಿ ಅದೇ ಮಾಡ್ಬಿಟ್ಟು ಒಂದ್ ಕಡೆ ರೇಟ್ ಜಾಸ್ತಿ ಆಗಿದೆ, ಕೊಡಕ್ ಶಕ್ತಿ ಇಲ್ಲ. ಒಂದ್ ಕಡೆ ಇಲ್ಲಿ ಫ್ರೀ ಕೊಟ್ಟಿದ್ದಾರೆ, ಅದು ಬಿಡಕ್ ಶಕ್ತಿ ಇಲ್ಲ, ಬಿಡಕ್ ಇಷ್ಟ ಇಲ್ಲ. ನಿಮ್ ಪ್ರಕಾರ ಫ್ರೀ ಕೊಟ್ಟಿ ಸರಿಯೇ? ಅಯ್ಯೋ ಬೇಡಪ್ಪ, ಈ ವಿಷಯ ನಾ ಮಾತಾಡಕ್ ಹೋಗಲ್ಲ. ಖುಷಿ ನೋಡ್ರಿ, ಅವ್ರು ಆಧಾರ್ ಕಾರ್ಡ್ ತಕ್ಕ ಖುಷಿಯ. ಆಧಾರ್ ಕಾರ್ಡ್ ತೋರಿಸ್ತಾರೆ, ಆರಾಮಾಗಿ ಕುತ್ಕೊಂತಾರೆ, ಹೋಗ್ತಾರೆ. ಗಂಡ ಸೀಟೇ ಕೊಡಲ್ಲ, ಗಂಡ ಸೀಟಿಗೆ ಹೋಗಿ ಕುತ್ಕೊತಾರೆ. ನೀವ್ ತಲೆ ಕೆಡಿಸ್ಕೊಬಿಡಿ ಅಂದ್ರೆ ನೀವು ಕುತ್ಕೊಳ್ರಿ, ಯಾಕ್ರಿ ನಮ್ ಸೀಟ್ ಏನು ಕುತ್ಕೊಳಕ್ಕೆ ನಿಮ್ಗೆ ಅಂತ ಗಲಾಟೆ ತಲೆ ಕೆಡಿಸ್ಕೊಬಿಡಿ, ಮುಂದೆನೆ ಕುತ್ಕೊಂಬಿಡಿ ನೀವು. ಬೇಡ ಸರ್, ಹಾಕಿರೋವರೆಗೂ ಒಂದ್ 2 ದಿನ ನಾವು ಈಗ 100 ರೂಪಾಯಿ 115 ರೂಪಾಯಿ ಬಸ್ ಚಾರ್ಜ್ ಮಾಡಿದಾರೆ. ಏನ್ ಹೇಳ್ತೀರಿ? ಜಾಸ್ತಿ ಆಯ್ತು. ಪಾಪ ನಮ್ದು ಒಂದ ಜೀವಗಳ ಮೇಲೆ ಬರ ಆಗ್ತವ್ರೆ. ಕೇಳಿ ಸರ್ಕಾರ ಹೋಗ್ಲಿ, ಅವ್ರೇನೋ ಫೋನ್ ಮಾಡ್ಬಿಟ್ಟು ನೀವು ಕೇಳಿರ್ಲಿಲ್ಲ, ನಮ್ ಗಂಡಸ್ರು ಸೀಟಾರು ಕೊಡ್ಬೇಕಾರೆ. ಇವತ್ತೇನೋ ಖಾಲಿ ಆಗಿದೆ, ಇವತ್ತೆಲ್ಲೋ ಖಾಲಿ ಇದೆ, ಬೇರೆ ದಿನ ಇಲ್ವಲ್ಲ. ಹಂಗೆ ಏನು ಮಾಡಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ಲ ನಾವು. ಅವ್ರು ಹೇಳ್ದಂಗೆ ಕೇಳ್ಬೇಕು, ಅವ್ರು ಮಾಡ್ದಂಗೆ ಮಾಡ್ಬೇಕು. ಓಟ್ ಹಾಕ್ಬಿಟ್ಟಿದೀವಿ, ಅವ್ರು ಹೇಳ್ದಂಗೆ ನೀವು ಕೇಳ್ತೀರಂತಾನೆ ಹಿಂಗ್ ಮಾಡ್ತಿರೋದು. ಏನು ಮಾಡಕ್ಕಾಗಲ್ಲ. ಎಲ್ಲ ಹರ್ಕೊಂಡ್ ತಿನ್ನೋದು ಒಂದೇ ಉಳಿದಿದೆ ಅವ್ರನ್ನ. ಅವ್ರು ನಾವು ಹರ್ಕೊಂಡ್ ತಿನ್ನಲ್ಲ, ನಮ್ಮನ್ನೇ ಅವ್ರು ಹರ್ಕೊಂಡ್ ತಿಂತ ಇದಾರೆ. ಏನ್ ಆಗ್ಬೇಕು ಆಗುತ್ತೆ, ಏನ್ ಮಾಡ್ಬೇಕು ಮಾಡ್ತಾರೆ. ಇನ್ನು ಮುಂದ್ಮೇಲೆ ಅವ್ರು ಬೇಕಾದ್ ಮಾಡ್ಲಿ, ಅವರು GST ಜಾಸ್ತಿ ಮಾಡ್ಲಿ, ರೇಟ್ ಜಾಸ್ತಿ ಮಾಡ್ಲಿ. ಹೇಳ್ತಾವ ನೋಡು, ಅವ್ರಿಗೊಂದು ಪ್ರೋಗ್ರಾಮ್ ಬೇಕಲ್ಲ ಅಂತ. ಈ ಸಲ ಏನ್ ಮಾಡ್ಬೇಕು ಅದ್ರ ಮಾಡಿ. ನೋಡಿ, ಪ್ರಯಾಣಿಕರಿಗೆ, BMTC ಪ್ರಯಾಣಿಕರಿಗಾಗಿರ್ಬೋದು, KSRTC ಪ್ರಯಾಣಿಕರಿಗಾಗಿರ್ಬೋದು, ಬಸ್ ದರವನ್ನು ಹೆಚ್ಚಳ ಮಾಡೋದ್ರಿಂದ ಒಂದು ದೊಡ್ಡ ಮಟ್ಟದ ಶಾಕನ್ನು ಅದರಲ್ಲೂ ಕೂಡ ಗಂಡಸರಿಗೆ ನೀಡಿರೋದು. ಯಾಕೆಂದರೆ ಹೆಂಗಸರು ಹೆಂಗಿದ್ರು ಕೂಡ ಅವರು ಫ್ರೀಯಾಗಿ ಓಡಾಡ್ತಾರೆ, ಮಹಿಳೆಯರು. ಸೊ ಇಲ್ಲಿ ಪುರುಷರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ? 15% ಜಾಸ್ತಿ ಮಾಡ್ತಾರಾ 1ನೇ ತಾರೀಕಿಂದ, ಅಥವಾ ಈ ಒಂದು ಸಮಸ್ಯೆಯನ್ನು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಲ್ಲಿ ಜನರು ಮಾತ್ರ ಇದನ್ನು ಸಿಕ್ಕಾಪಟ್ಟೆ ವಿರೋಧ ಮಾಡ್ತಿದ್ದಾರೆ. ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಅಂತಿದ್ದಾರೆ, ಫ್ರೀ ಕೊಟ್ಟು ಇಡೀ ರಾಜ್ಯವನ್ನೇ ಹಾಳು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ನಾಳೆ KSRTC ಬಸ್ ಸ್ಟ್ಯಾಂಡ್ನಲ್ಲಿ KSRTC ಪ್ರಯಾಣಿಕರನ್ನು ಮಾತನಾಡಿಸ್ತಾ ನಿಮ್ಮ ಮುಂದೆ ಇದೇ ವಿಚಾರವಾಗಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಏನ್ ಸರ್ ನಿಮ್ಮ ಹೆಸರು? ರವಿಕುಮಾರ್ ಅಂತ ಸರ್. ರವಿಕುಮಾರ್. ಹೌದು ಸರ್. ರವಿಕುಮಾರ್ ಅವರೇ, ಹೇಳಿ ಈಗ 100 ರೂಪಾಯಿಗೆ 115 ರೂಪಾಯಿ ಬಸ್ ಚಾರ್ಜು, 10 ರೂಪಾಯಿಗೆ 11.25 ರೂಪಾಯಿ, 200 ರೂಪಾಯಿಗೆ 230 ರೂಪಾಯಿ, ಹೌದು, ಭಯಂಕರ ಏರಿಕೆ ಆಗಿದೆ. ಏನ್ ಹೇಳ್ತೀರಿ? ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬಡ ಜನತೆಗೆ, ನಮ್ಮಂತ ಮಧ್ಯಮ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ತೊಂದರೆ ಆಗ್ತಾ ಇದೆ. ಇದಕ್ಕೆ ಏನಾದರೂ ಒಂದು ಗೌರ್ಮೆಂಟ್ ಯಾಕೆ ಸರ್ಕಾರದ ಹತ್ರ ಕಾಸಿಲ್ವೇ ಸರ್? ಸರ್ಕಾರದ ಹತ್ರ ಕಾಸು ಇದೆ ಎಲ್ಲ ಗೊತ್ತಿಲ್ಲ. ಇವ್ರು ಫ್ರೀ ಅಂತ ಕೊಟ್ಬಿಟ್ಟು ಸರ್ ಎಲ್ಲರೂ ಹೆಣ್ಮಕ್ಳಿಗೆ ಇದಾಗ್ತಾ ಇದೆ ಸರ್. ಆ ದುಡ್ಡನ್ನೆಲ್ಲ ಕವರ್ ಮಾಡ್ಕೋಬೋದಲ್ಲ ಸರ್ ಅವರು? ಫ್ರೀ ಅಂತ ಎಲ್ಲ ಕೊಟ್ಟವ್ರಲ್ಲ, ಅದು ಒಳ್ಳೇದಾಗ್ತಿದೆಯಲ್ಲ. ಎಲ್ಲಿ ಒಳ್ಳೇದಾಗ್ತಾ ಇದೆ ಸರ್? ಎಲ್ಲಿ ಸರ್? ಈಗ ಅದೇ ದುಡ್ಡನ್ನ ಇದು ಕೊಟ್ರೆ ಆಗಲ್ವಾ ಸರ್ ಅವರಿಗೆ? ಎಲ್ಲಿ ಕೊಟ್ರೆ? ಗೌರ್ಮೆಂಟ್ಗೆ ಪಾಸಿಗೆ ಅಥವಾ ಟಿಕೆಟ್ಗೆ ಅಂತ ಕೊಟ್ರೆ ಅದನ್ನೆಲ್ಲ ರಿಕವರಿ ಆಗುತ್ತಲ್ಲ ಸರ್? ಆ ರೀತಿ ಮಾಡ್ಬೋದಲ್ಲ ಸರ್? ಕೊಡಬಾರ್ದಿತ್ತು ಅಂತ ಹೇಳ್ತಿದ್ರಿ. ಹೌದು ಸರ್. ಇವ್ರು ಮಾಡೋ ಕೆಲಸದಲ್ಲೂ ತೋರಿಸ್ಬೇಕು ಸರ್ ಅದನ್ನ, ನಿಯತ್ತನ್ನ. ಇವರು ಅದು ಬಿಟ್ಬಿಟ್ಟು